ಸೈಟ್ ತೋರಿಸೋದೇ ಒಂದು, ರಿಜಿಸ್ಟರ್ ಮಾಡಿಸೋದೇ ಮತ್ತೊಂದು. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಉದ್ಯಮಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸೈಟ್ ತೋರಿಸೋದೇ ಒಂದು, ರಿಜಿಸ್ಟ್ರೇಷನ್ ಮಾಡಿಸೋದೇ ಒಂದು. ರಿಯಲ್ ಎಸ್ಟೇಟ್ ಉದ್ಯಮಿ ಅನಿಲ್ ಜಾರಣ್ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಜುನಾಥ ಡೆವಲಪರ್ಸ್ ಹೆಸರಿನಲ್ಲಿ ಅನಿಲ್ ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇದ್ರು. ಒಂದು ಸೈಟ್ ತೋರಿಸಿ ಕಂತಾಗಿ ಹಣ ಕಟ್ಟಿಸ್ಕೊಳ್ತಾನೆ ಈತ. ಎಲ್ಲಾ ಕಂತು ಕಟ್ಟಿದ ಮೇಲೆ ಬೇರೆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿಸ್ತಾನೆ ಅನಿಲ್. ವಂಚಿತ ಸಂದೀಪ್ ಭಾವಿಕಟ್ಟಿ ಅನ್ನೋರು ಅನಿಲ್ ವಿರುದ್ಧ ಆರೋಪ ಮಾಡಿದ್ದಾರೆ. ಅವನಾಡಿದ್ದೇ ಆಟ ಹಿಂಗೆ ಆಗೋಗ್ಬಿಟ್ಟಿದೆ. ಸೈಟ್ ತೋರಿಸೋದೇ ಒಂದು, ರಿಜಿಸ್ಟ್ರೇಷನ್ ಮಾಡಿಸೋದೇ ಒಂದು. ಯಾವುದೋ ಒಂದು ಸೈಟ್ ಅನ್ನ ತೋರಿಸಿ ಕಂತಲ್ಲಿ ಹಣ ಕಟ್ಟಿಸ್ಕೊಂಡು ಕಂತು ಪೂರ್ತಿ ಆದಮೇಲೆ ಬೇರೆ ಇನ್ಯಾವುದೋ ಸೈಟ್ ಅನ್ನ ರಿಜಿಸ್ಟರ್ ಮಾಡ್ಕೊಡ್ತಾನಂತೆ. ನೋಡಿ, ಅನಿಲ್ ಜಾಣರ್ ಅವರ ಆತನ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಎಂಥ ಫ್ರಾಡ್ಗಳಿರ್ತಾರೆ ನೋಡಿ. ಸೊ ಹುಷಾರಾಗಿರಿ. ಇನ್ಯಾರಾದರೂ ಅರ್ಧಂಬರ್ಧ ಕಂತು ಕಟ್ಟಿರೋರು ಇತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನೂ ಡೆವಲಪ್ ಆಗದೆ ಇರುವಂಥ ಜಾಗಗಳಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟು ಯಾಮಾರಿಸ್ತಾ ಇರೋವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಯಾವುದೋ ಸೈಟ್ ತೋರಿಸ್ಬಿಟ್ಟು ಎಲ್ಲೋ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದಾನೆ. ಒಂದು ಸೈಟ್ ತೋರಿಸ್ಬಿಟ್ಟು ಕಂತಲ್ಲಿ ಹಣ ತಗೊಂಡು ಕಂತೆಲ್ಲ ಮುಗಿದ ಮೇಲೆ ಬೇರೆ ಇನ್ಯಾವುದೋ ಸೈಟನ್ನು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವನು ಆಡಿದ್ದೇ ಆಟ, ಕೊಟ್ಟಿದ್ದೇ ಸೈಟು ಅಂತ ಹೇಳಿ, ಕೊಟ್ಟು ಸೈಟ್ ತಗೋಬೇಕು, ಇಲ್ಲಾಂದ್ರೆ ನಿಮ್ಮ ಇಷ್ಟ ಅಂತ ಹೇಳ್ತಾನಂತೆ. ದುಡ್ಡು ಕೊಟ್ಟವ್ರಿಗೆ ಆವಾಜ್ ಹಾಕ್ತಾನೆ ಇತ್ತು. ಅವ್ನಿರೋ ಅವ್ನ ಫೋಟೋ ನೋಡಿ ಒಳ್ಳೆ ಹೆಂಗಿದಾನೆ ಅಂತ ಹೇಳಿ. ಸೊ ಹುಷಾರಾಗಿರಿ. ಆ ಭಾಗದ ಜನ ಇನ್ಯಾರಾದರೂ ಅರ್ಧಂಬರ್ಧ ಕಂತು ಕಟ್ಟಿರೋರು ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈಗ ಆಲ್ರೆಡಿ ಇದರಿಂದ ಬಹಳಷ್ಟು ಜನ ಮೋಸ ಹೋಗಿದ್ದಾರೆ. 2014ರಲ್ಲಿ ಮಂಜುನಾಥ ಡೆವಲಪರ್ಸ್ ಅಂತ ಸೈಟ್ ಸ್ಕೀಮ್ ನ ಸ್ಟಾರ್ಟ್ ಮಾಡಿದ್ರು ಅನಿಲ್ ಜಾಣ ಅಂತ ಹೇಳಿ. ನಾವು ಮಂತ್ಲಿ ಅವ್ರು ಹೇಳ್ದಂಗೆ ಸ್ಕೀಮ್ ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಲಾಸ್ಟಿಗೆ ಅವರು ಕಟ್ಟಿಸ್ಕೊಳಕ್ಕೆ ಬರ್ಲಿಲ್ಲ. ಏನಕ್ಕೆ ರೀಸನ್ ಅಂತ ಅಂದ್ರೆ, ಅಲ್ಲಿ ಅವರು ಮಾಡಿರೋ ಸೈಟ್ ಹತ್ರ ಮಿನಿ ವಿಧಾನಸೌಧ ಅನೌನ್ಸ್ ಆಯ್ತು. ಆಟೋಮೆಟಿಕ್ಲಿ ಅಲ್ಲಿರೋ ವ್ಯಾಲ್ಯೂಯೇಷನ್ ರೈಸ್ ಆಯ್ತು ಅಂತ ಹೇಳಿ ಅವರು ಜನರಿಗೆ ಮೋಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕಟ್ಟಿರೋ ಅಮೌಂಟ್ಗೆ ಮತ್ತೆ ಡಬಲ್ ಆಗಿ ದುಡ್ಡು ಕೇಳಿದ್ರು. ಅವ್ರು ಹೇಳ್ದಂಗೆ ನಾನು ಡಬಲ್ ಆಗಿ ದುಡ್ಡು ಕಟ್ಟಿದ್ರು ಕೂಡ ನನಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡಕ್ಕೆ ಮುಂದೆ ಮಾಡ್ತಿದ್ದಾರೆ. ನಮ್ಮ ತಂದೆಯವರು 2014ರಲ್ಲಿ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತಂದೇಳಿ ಮಂಜುನಾಥ ಡೆವಲಪರ್ಸ್ನಲ್ಲಿ ಒಂದು ಸೈಟ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಸರ್, ಸ್ಟಾರ್ಟಿಂಗ್ನಲ್ಲೆಲ್ಲ ಅವರು ಬಂದು ಮನೆ ಹತ್ರನೇ ಬಂದು ಸ್ಕೀಮ್ನ ಹಣವನ್ನು ಕಟ್ಸ್ಕೊತ ಹೋಗ್ತಿದ್ರು. ಬಟ್ ನಂತರ ಅಲ್ಲಿ ಸೈಟ್ನ ವ್ಯಾಲ್ಯೂಯೇಷನ್ ಜಾಸ್ತಿ ಆಯಿತು ಅಂತಂದು ಹೇಳಿ ಅವರು ಆ ಅಮೌಂಟ್ನ ಕೂಡ ಕಟ್ಸ್ಕೊಳ್ಳೋಕ್ಕೆ ಬರಲಿಲ್ಲ. ನಂತರ ಏನಾಯ್ತಪ್ಪ ಅಂತಂದರೆ, ಅವರು ಅಲ್ಲಿನ ಸೈಟ್ಗಳ ವ್ಯಾಲ್ಯೂಯೇಷನು 1 to ಡಬಲ್ ಅಮೌಂಟ್ಗೆ ಆಗಿದ್ದರಿಂದ ಅವರು ನಮಗೆ ಕೊಡ್ತಕ್ಕಂಥ ಸೈಟ್ಗಳನ್ನು ಕೂಡ ರಿಜಿಸ್ಟರ್ ಮಾಡಿ ಕೂಡ ಕೊಡಲಿಲ್ಲ. ಅಲ್ಲಿ ಅಮೌಂಟ್ನ ನಮಗೆ ಸ್ಕೀಮ್ನಲ್ಲಿ ಇದ್ದಿದ್ದ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ನ ನಮ್ಮ ಹತ್ರ ಬೇಡಿಕೆ ಇದ್ದರು. ನಾವು ಯಾವಾಗ ಕೊಡೋಂಗಿಲ್ಲ ಅಂತ ಅಂದಾಗ ನಾವು ನಿಮಗೆ ಸೈಟ್ ಅಂತೂ ಕೊಡೋಂಗಿಲ್ಲ, ಬೇಕಂದರೆ ಹಣನ ಹಿಂದಿರುಗಿಸ್ತೀವಿ ಅಂತ ಹೇಳಿದರು. ಸರ್, ನಾವು ಹಣ ಕಟ್ಟಿದ್ದು ಸೈಟ್. ಈ ಅನಿಲಿಂದ ವಂಚನೆಗೊಳಗಾದಂತಹ ಸಂದೀಪ್ ಬಾವಿಕಟ್ಟಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಯಾವಾಗ ದುಡ್ಡು ಹಾಕಿದ್ರೆ ಈ ಸೈಟ್ಗೆ? ಈತ ಎಷ್ಟು ವರ್ಷದಿಂದ ಇದೇ ರೀತಿ ಮೋಸ ಮಾಡಿದ್ದಾನೆ? ಎಷ್ಟು ಜನಕ್ಕೆ ಇದೇ ತರ ಫ್ರಾಡ್ ಮಾಡಿದ್ದಾನೆ ಸಂದೀಪ್? ಮೇಡಮ್, ಸಾಕಷ್ಟು ಜನಕ್ಕೆ ಫ್ರಾಡ್ ಮಾಡಿದ್ದಾರೆ ಮೇಡಮ್. ಇವರು 2014 ಅಲ್ಲಿ ಸ್ಟಾರ್ಟ್ ಮಾಡಿದ್ ಮೇಡಮ್. ಇದನ್ನ 2019 ಅಲ್ಲಿ ಮುಗೀತು ಮೇಡಮ್. ಇದು ಮೇಡಮ್ ನಾವು 43 ಕಂತು ಕಟ್ಟಿದೀವಿ ಮೇಡಮ್. ಎಷ್ಟು ಕಟ್ತಾ ಇದ್ರಿ? ಎಷ್ಟು ಸೈಟು, ಯಾವ ಮೆಜರ್ಮೆಂಟ್, ಎಷ್ಟು ಕಟ್ತಾ ಇದ್ರಿ? 30-40 ಡೈಮೆನ್ಷನ್ ಸೈಟ್ ಮೇಡಮ್. 30-40 ಡೈಮೆನ್ಷನ್ ಸೈಟ್ಸ್ 3 lakh rupees ಮೇಡಮ್. ಅದು ಆಕ್ಚುಲಿ ಅವರು ಅದು ಸ್ಕೀಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದು ಪ್ರೈಸ್ 3 lakh rupees ಮೇಡಮ್. ಅಲ್ಲ, ಸೈಟ್ 3 ಲಕ್ಷ ರೂಪಾಯಿನಾ? ಹೌದು ಮೇಡಮ್, ಹೌದು. ಸೈಟಿಗೆ 3 lakh rupees ಅವ್ರು ಹೇಳಿದ್ದು. ಮಂತ್ಲಿ 3000 ಮತ್ತೆ 6 months ಒಂದ್ಸರಿ 4000 rupees ಅಡಿಷನಲ್ ಕಟ್ಟೋದಿತ್ತು ಮೇಡಮ್. ಅದು ಮಂತ್ಲಿ ಕಟ್ಕೊಂಡ್ ಬಂದಿದ್ವಿ ಮೇಡಮ್ ನಾವು. ಲಾಸ್ಟಿಗೆ ಅಲ್ಲಿ ಏನಾಯ್ತು ಅಂದ್ರೆ, ಅವ್ರ ಲೇಔಟ್ ಅಪೋಸಿಟ್ ಮಿನಿ ವಿಧಾನಸೌಧ ಅನೌನ್ಸ್ ಆಯ್ತು. ಮಿನಿ ವಿಧಾನಸೌಧ ಅನೌನ್ಸ್ ಆದ ತಕ್ಷಣ ಲೇಔಟ್ ಇರೋ ಡಿಮ್ಯಾಂಡ್ ಜಾಸ್ತಿ ಆಯ್ತು ಮೇಡಮ್. ಅಲ್ಲೆಲ್ಲ ಅಲ್ಲಿರೋ ಲ್ಯಾಂಡ್ ರೇಟ್ ಎಲ್ಲ ಹೈ ಆಯ್ತು, ಡಬಲ್ ಎಕ್ದಮ್ ಜಂಪ್ ಆಯ್ತು. ಇವ್ರು ಲಾಸ್ಟಿಗೆ ದುಡ್ಡು ಕಟ್ಕೊಳಕ್ಕೆ ಬಂದಿಲ್ಲ ಮೇಡಮ್. ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ ಸಂದೀಪ್? ಮೇಡಮ್, ಕಂಪ್ಲೇಂಟ್ ಅಂದ್ರೆ ಒಬ್ರು ಲಾಯರ್ ಕಡೆಯಿಂದ ಮಾತಾಡ್ತೀವಿ ಮೇಡಮ್. ನಾನು ಹೋಗಿ ಮಾತಾಡಿದ್ರು, ನೀನ್ ಏನ್ ಮಾಡ್ಕಂತೀಯ ಮಾಡ್ಕೋ ಹೋಗೆ, ನಾನ್ ಮಾಡ್ಕೊಡಲ್ಲ. ಅಲ್ಲ, ಅಫಿಷಿಯಲ್ ಆಗಿ ಕಂಪ್ಲೇಂಟ್ ರೈಸ್ ಮಾಡ್ಬೇಕಲ್ವಾ ನೀವು? ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಕಂಪ್ಲೇಂಟ್ ರೈಸ್ ಮಾಡಕ್ ಹೋದ್ರೆ ಮೇಡಮ್ ಸುಮ್ನೆ ಕೋರ್ಟಿಗೆ ಅವ್ರು ಅಡ್ಡಾಡ್ತಾರೆ, ನಾವು ಅಡ್ಡಾಡ್ತೇವೆ. ನಮ್ದು ಟೈಮ್ ವೇಸ್ಟ್, ಅವ್ರದ್ದು ಟೈಮ್ ವೇಸ್ಟ್ ಅಂತ ಎಷ್ಟೋ ಸರಿ ಪ್ರಯತ್ನ ಪಟ್ರು
ಅವ್ರಿಗೆ ಹೋಗಿ ಅಪ್ಪ ಅಲ್ಲ ಈಗ ಟೈಮ್ ವೇಸ್ಟ್ ಅಂತ ಕುತ್ಕೊಂಡ್ರೆ ಸಂದೀಪ್ ಈಗ ಒಂದು ಫ್ರಾಡ್ ಮಾಡೋರು ಮಾಡ್ತಾನೆ ಇರ್ತಾರಲ್ವಾ, ಹಾಗಾದ್ರೆ ನಿಮಗೆ ಫ್ರಾಡ್ ಮಾಡಿಸ್ಕೊಳಕ್ ಓಕೆನಾ? ಇಲ್ಲ ಮೇಡಮ್, ಫ್ರಾಡ್ ಮಾಡ್ಕೊಳಕ್ ಹೋಗಿ ಮತ್ತೆ ಅಫಿಷಿಯಲ್ ಆಗಿ ಒಂದು ಫಸ್ಟ್ ಕೋರ್ಟ್ಗೆ ಹೋಗೋದು ಮಾಡೋದು ಅದೆಲ್ಲ ಬೇರೆ ಪ್ರಶ್ನೆ. ಫಸ್ಟ್ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗ್ಬೇಕಲ್ಲ. ಹೌದು ಮೇಡಮ್, ಕರೆಕ್ಟ್. ಬಟ್ ನಮ್ಮ ಅಪ್ಪ ಅವರು ನಮ್ಮ ಚಿಕ್ಕಪ್ಪ ಹೆಂಗೆ ಅಂದ್ರೆ ಮೇಡಮ್ ಹೆದರ್ ಬಿಟ್ರು ಮೇಡಮ್, ಸುಮ್ನೆ ಕಂಪ್ಲೇಂಟ್. ಮತ್ತೆ ಇವಾಗ ಏನ್ ಮಾಡ್ತೀರಿ? ಇವಾಗ ಅದೇ ಮೇಡಮ್ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಏನ್ ಹೇಳಲ್ಲ ಮೇಡಮ್, ಯಾರಿಗ್ ಹೇಳ್ತೀಯ ಹೇಳ್ಕೊ ಹೋಗಯ್ಯ, ಯಾರಿಗ್ ಮಾಡ್ತೀಯ ಮಾಡ್ಕೊ ಹೋಗಯ್ಯ, ಏನ್ ಮಾಡಲ್ಲ, ಟಿವಿಗೆ ಹೇಳ್ತೀಯ ಹೇಳ್ಕೊ, 2 ದಿನ ನನ್ ಫೋಟೋ ಹಾಕ್ತಾರೆ. ಅದನ್ನೇ ರೀ ಹೇಳ್ತಾ ಇರೋದು, ಅಂತವ್ರು 3 ಬಿಟ್ಟವ್ರು ಇರ್ತಾರೆ. ಅಂದ್ರೆ ಅವ್ರು ಇದಕ್ಕೆ ಅಭ್ಯಾಸ ಆಗೋಗಿರ್ತಾರೆ, ಫ್ರಾಡ್ ಮಾಡಕ್ಕೆ ಅಭ್ಯಾಸ ಆಗೋಗಿರ್ತಾರೆ, ಯೂಸ್ ಟು ಆಗೋಗಿರ್ತಾರೆ. ಅವ್ರು ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಅಲ್ವಾ? ಹೌದು ಮೇಡಮ್, ಕರೆಕ್ಟ್. ಓಕೆ, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ.